ಆತ್ಮೀಯ ವೀಕ್ಷಕರೇ, ನಿಮ್ಮ ಪ್ರೀತಿಯ ನಮ್ಮ ಮಕ್ಕಳು ಬ್ಲಾಗ್ಸ್ಗೆ ಸ್ವಾಗತ. ನಾನು ವೀಣಾ. ಇವತ್ತು ನಾವು ಶ್ರೀ ಗಾಯತ್ರಿ ಸ್ತೋತ್ರ ಮತ್ತು ಅದರ ಭಾವಾರ್ಥವನ್ನು ತಿಳಿಯೋಣ. ಮೊದಲು ಸ್ತೋತ್ರವನ್ನು ಕೇಳೋಣ. ನಮಸ್ತೆ ದೇವಿ ಗಾಯತ್ರಿ ಸಾವಿತ್ರಿ ತ್ರಿಪದೇಕ್ಷರಿ ಅಜರೇ ಅಮರೇ ಮಾತಾ त्राहि मां भवसागरात्. नमस्ते सूर्य संसारे सूर्य सावित्री केमले ब्रह्मविद्ये महाविद्ये वेदमातार्नमोऽस्तु ते. अनन्तकोटिब्रह्माण्डव्यापिनी ब्रह्मचारिणी नित्यानन्दे महामाये परेशानि नमोऽस्तु ते. त्वं ब्रह्मा त्वं हरिः साक्षात् रुद्रस्त्वमिन्द्रदेवता मित्रस्त्वं वरुणस्त्वं च त्वमग्निरश्विनौ भगः. पूषार्यमा मरुत्वांश्च ऋषयोऽपि मुनीश्वराः पितरो नागयक्षाश्च गन्धर्वाप्सरसां गणः. रक्षो भूतपिशाचाश्च त्वमेव परमेश्वरी ऋग्रजुस्सामविद्याश्च अथर्वाङ्गिरसानि च. त्वमेव सर्वशास्त्राणि त्वमेव सर्वसंहिताः पुराणानि च तन्त्राणि महागममतानि च. त्वमेव पञ्चभूतानि तत्त्वानि जगदीश्वरी ब्राह्मी सरस्वती सन्ध्या तुर्या त्वं महेश्वरी. तत्सद्ब्रह्मरूपा त्वं किञ्चित् सदसदात्मिका परात्परेशि गायत्री नमस्ते मातरम्बिके. चन्द्रकलात्मिके नित्ये कालरात्रि स्वदेश्वरे स्वाहाकारेऽग्निवक्त्रे त्वां नमामि जगदीश्वरी. नमो नमस्ते गायत्री सावित्री त्वां नमाम्यहं सरस्वती नमस्तुभ्यं तुर्ये ब्रह्मरूपिणी. अपराधसहस्राणि त्वसत्कर्मशतानि च मत्तो जातानि देवेशि त्वं क्षमस्व दिने दिने. इति ಶ್ರೀವಸಿಷ್ಠಸಂಹಿತೋಕ್ತಂ ಗಾಯತ್ರಿ ಸ್ತೋತ್ರಂ ಸಂಪೂರ್ಣಂ. ಇದರ ಕನ್ನಡ ಭಾವಾರ್ಥ: ಹೇ ತಾಯೇ, ಈ ಭವಸಾಗರದಿಂದ ನನ್ನನ್ನು ಕಾಪಾಡು. 3 ಅಕ್ಷರಗಳಿರುವ ನೀನು ಗಾಯತ್ರಿಯೂ ಸಾವಿತ್ರಿಯೂ ಆಗಿದ್ದು ಮುಪ್ಪಿಲ್ಲದವಳು ಆಗಿರುವುದಲ್ಲದೆ ಅಮರಳೂ ಆಗಿರುವೆ. ಮಾತೆಯೇ, ನಿನಗಿದೋ ಪ್ರಣಾಮಗಳು. ತಾಯಿಯೇ, ವೇದಮಾತೆಯೇ, ಮಹಾವಿದ್ಯಾಪ್ರದಾಯಿನಿಯೇ, ಬ್ರಹ್ಮವಿದ್ಯಾತ್ ಪಾರಂಗತಳೆ, ಸೂರ್ಯನೊಡನೆ ಸದಾ ಇರುವ ಮಾತೆಯೇ, ನಿನಗಿದೋ ಪ್ರಣಾಮಗಳು. ಹೇ ಅಮ್ಮ ಬ್ರಹ್ಮಚಾರಿಣಿಯೇ, ಬ್ರಹ್ಮಾಂಡವನ್ನು ವ್ಯಾಪಿಸಿರುವವಳೇ, ನಿರಂತರ ಆನಂದದಾಯಕಿಯಾಗಿ ಮಾಯಾಸ್ವರೂಪಿಣಿಯೂ ಆಗಿರುವ ಮಾತೆಯೇ, ನಿನಗಿದೋ ನನ್ನ ಪ್ರಣಾಮಗಳು. ಹೇ ಅಮ್ಮ, ನೀನು ಬ್ರಹ್ಮಸ್ವರೂಪಿಯೂ ಹರಿಸ್ವರೂಪಳು, ಸಾಕ್ಷಾತ್ ರುದ್ರಸ್ವರೂಪಿಣಿಯೂ ಇಂದ್ರದೇವತೆಯೂ ಆಗಿರುವೆ. ನೀನೇ ಸೂರ್ಯ, ಚಂದ್ರ, ಅಗ್ನಿ, ವರುಣ, ಅಶ್ವಿನಿ ದೇವತೆಯರೂ ಆಗಿರುವೆ. ತಾಯಿಯೇ, ನಿನಗಿದೋ ಪ್ರಣಾಮಗಳು. ನೀನೇ ಸೂರ್ಯ, ನೀನೇ ಪಾರ್ವತಿ ಮಾತೆ, ನೀನೇ ಮರುತ್ ದೇವತೆಯರ ಸ್ವರೂಪಿಣಿಯಾಗಿರುವೆ. ಋಷಿಗಳ ಸ್ವರೂಪವೂ ನಿನ್ನದೇ ಆಗಿದೆ. ನಾಗ, ಯಕ್ಷ, ಗಂಧರ್ವ, ಅಪ್ಸರ ಗಣಾದಿಗಳಿಗೆ ನೀನೇ ಮಾತಾ ಸ್ವರೂಪಿಣಿಯಾಗಿರುವೆ. ಹೇ ಪರಮೇಶ್ವರಿ, ನನ್ನನ್ನು ಭೂತ ಪಿಶಾಚಿಗಳಿಂದ ನೀನೇ ರಕ್ಷಿಸುವುದಾಗಿದೆ. ಅಲ್ಲದೆ ಚತುರ್ವೇದಗಳಾದ ಋಕ್, ಯಜು, ಸಾಮಾರ್ಥ ಗಣಗಳು ನಿನ್ನಿಂದಲೇ ರಕ್ಷಿಸಲ್ಪಡುವುದಾಗಿದೆ. ಅಮ್ಮ, ನೀನು ಸಮಸ್ತ ಶಾಸ್ತ್ರಗಳ ಸ್ವರೂಪಿಣಿಯೇ ಆಗಿರುವೆ. ಅಲ್ಲದೆ ಮಂತ್ರ ಸಂಹಿತೆಗಳ ತಂತ್ರಾಗಮಾದಿ ಪುರಾಣಗಳ ಸ್ವರೂಪಿಣಿಯೂ ಆಗಿರುವೆ. ತಾಯಿಯೇ, ನೀನೇ ಪೃಥ್ವಿ, ಆಪ್, ತೇಜೋ, ವಾಯು, ಆಕಾಶಗಳೆಂಬ
ಪಂಚಮಹಾಭೂತಾತ್ಮಿಕೆಯಾಗಿರುವೆ. ಸಮಸ್ತ ತತ್ವಗಳು ನೀನೇ ಆಗಿರುವೆ. ನೀನು ಬ್ರಾಹ್ಮೀ ಕಾಲದಲ್ಲಿ ಸರಸ್ವತಿಯಾಗಿಯೂ ಸಾಯಂಕಾಲ ಮತ್ತು ನಿಶಾಕಾಲದಲ್ಲಿ ಮಹೇಶ್ವರಿಯೂ ಆಗಿರುವೆ. ಅಮ್ಮ, ಮಾತೆಯೇ, ಅಂಬಿಕೆಯೇ, ನೀನು ಸಾಕ್ಷಾತ್ ಬ್ರಹ್ಮಸ್ವರೂಪಿಣಿಯೇ ಆಗಿರುವೆ. ಸತ್ಯಾತ್ಮಳು, ಸತ್ಯರೂಪಿಣಿಯೂ ಶ್ರೇಷ್ಠಳು, ಪರಮಾತ್ಮಳು ಆಗಿರುವ ಗಾಯತ್ರಿಯೂ ನೀನೇ ಆಗಿರುವೆ. ಅಂಥ ಮಾತೆಯೇ, ನಿನಗಿದೋ ಪ್ರಣಾಮಗಳು. ಅನುದಿನವೂ ಚಂದ್ರನಲ್ಲಿ ಕಾಣಬಹುದಾದ ಕಲೆಗಳ ನಿರ್ಮಾತೃ ನೀನೇ ಆಗಿರುವೆ. ಕಾಲರಾತ್ರಿಯಾಗಿಯೂ ಸ್ವಾಹಾಕಾರದ ಅಗ್ನಿಮುಖಳೂ ನೀನೇ ಇರುವೆ. ಹೇ ಗಾಯತ್ರಿ ಮಾತೆಯೇ, ಜಗದೀಶ್ವರಿಯೂ ಆಗಿರುವ ನಿನಗೆ ನನ್ನ ಪ್ರಣಾಮಗಳು. ಗಾಯತ್ರಿ ಮಾತೆಯೇ, ನಿನಗಿದೋ ನನ್ನ ಪ್ರಣಾಮಗಳು. ಸಾವಿತ್ರಿ ಮಾತೆಯೇ, ನಿನಗಿದೋ ನನ್ನ ಪ್ರಣಾಮಗಳು. ಸರಸ್ವತಿಯೂ ಬ್ರಹ್ಮಸ್ವರೂಪಿಣಿಯೂ ಆಗಿರುವ ಮಹಾಮಾತೆಯೇ, ನಿನಗಿದೋ ನನ್ನ ಪ್ರಣಾಮಗಳು. ಅಮ್ಮ, ತಾಯಿಯೇ, ಅನುದಿನವೂ ನನ್ನಿಂದ ಸಾವಿರಾರು ಅಪರಾಧಗಳು ಸಂಭವಿಸುತ್ತಲೇ ಇರುತ್ತವೆ. ನಿನ್ನಿಂದ ನೂರಾರು ಸಂಖ್ಯೆಯಲ್ಲಿ ಪ್ರಶಸ್ತ ಕಾರ್ಯಗಳು ಜರುಗುತ್ತಲೇ ಇರುತ್ತದೆ. ಹೇ ಜಗನ್ಮಾತೆಯೇ, ಸತ್ಯವನ್ನು ಅರಿತವಳಾದ ನೀನು ಅನುದಿನವೂ ನನ್ನಿಂದಾಗುವ ಅಪರಾಧಗಳನ್ನು ಮನ್ನಿಸುತ್ತಾಯೇ. ಇದಾಗಿದೆ ಗಾಯತ್ರಿ ಸ್ತೋತ್ರದ ಕನ್ನಡ ಭಾವಾರ್ಥ. ಧನ್ಯವಾದಗಳು ವೀಕ್ಷಕರೇ.